ಹಲೋ. ಇವತ್ತು ಇಸ್ರೋ ಇಸ್ಟ್ರ್ಯಾಕ್ ನೇಮಕಾತಿ ಅಂದರೆ ಇಸ್ರೋ ಇಸ್ಟ್ರ್ಯಾಕ್ ರಿಕ್ವೈರ್ಮೆಂಟ್ ಏನು ಕರೆದಿದ್ದಾರೆ. ಸೊ ಇದು ಏನು ಜಾಬು, ಎಲ್ಲಿ ಇರುತ್ತೆ, ಏನು ಹೆಂಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋದು, ಎಷ್ಟು ಸಂಬಳ, ಏನು ಡೇಟು ಎಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ಸ್ಟಾರ್ಟ್ ಮಾಡೋಣ. ನೋಡಿ, ಪ್ರಮುಖ ವಿವರಗಳು. ಸಂಸ್ಥೆ ಹೆಸರು ನೋಡಿ, ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಆ್ಯಂಡ್ ಕಮಾಂಡ್ ನೆಟ್ವರ್ಕ್ ಅಂತ. ಸೊ ಇದು ಪ್ರಮುಖ ವಿವರ ಆಗಿರುತ್ತೆ, ಇದು ಸಂಸ್ಥೆ ಹೆಸರಾಗಿರುತ್ತೆ. ನೋಡಿ, ಹುದ್ದೆ ಹೆಸರು ಬಂದು ಅಪ್ರೆಂಟಿಸ್, ಇದು ಅಪ್ರೆಂಟಿಸ್ ಆಗಿರುತ್ತೆ. ಒಟ್ಟು ಹುದ್ದೆಗಳು ಬಂದು 95. ಸೊ ಇದರ ಉದ್ಯೋಗ ಸ್ಥಳ ಅಂದರೆ ನೀವು ಕೆಲಸ ಮಾಡ್ತಿರೋಕ್ಕಂಥ ಸ್ಥಳ ಬಂದು ಬೆಂಗಳೂರು, ಇದು ಕರ್ನಾಟಕ ರಾಜ್ಯದಲ್ಲಿ ಆಗಿರುತ್ತೆ. ಸೊ ನೋಡಿ, ಇದಕ್ಕೆ ಶೈಕ್ಷಣಿಕ ಅರ್ಹತೆ ಅಂದರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ BE, BTech, ML/ISc, ಡಿಪ್ಲೊಮೊ, ITI ಇದಕ್ಕೆ ಪೂರ್ಣ ಮಾಡಿರಬೇಕು. ನೋಡಿ, ಇದು ಬಂದು ಅಭ್ಯರ್ಥಿಗಳು ಮಾನ್ಯತೆ ಪಡೆದಂದ್ರೆ ಏನು ಗೌರ್ಮೆಂಟ್ ಅಪ್ರೂವ್ ಪಡೆದಂಥ ಯೂನಿವರ್ಸಿಟಿಯಿಂದ BE, BTech, ML/IC, ಡಿಪ್ಲೊಮಾ ಮತ್ತು ITIಯನ್ನು ಪೂರ್ಣ ಮಾಡಿರಬೇಕು. ಇದಕ್ಕೆ ಸಂಬಳ ಅಂದರೆ ಮಾಸಿಕ 9,600ರಿಂದ 12,1300 ರೂಪಾಯಿ ವೇತನವನ್ನು ನೀಡಲಾಗುತ್ತೆ. ಇದಕ್ಕೆ ನಾವು ಸ್ಯಾಲ್ರಿ ಅಂತ ಹೇಳೋಕ್ಕಾಗಲ್ಲ, ಸ್ಟೈಪಂಡ್ ಅಂತ ಹೇಳ್ಬೋದು. ಸೊ ನೋಡಿ, ಇದಕ್ಕೆ ವಯೋಮಿತಿ, ಇದಕ್ಕೆ ನೋಡಿ ಏಜ್ ಎಷ್ಟಾಗಿರುತ್ತೆ ಅಂದರೆ ಈ ಹುದ್ದೆಗೆ ವಯೋಮಿತಿ ಯಾವುದು ನಿಗದಿಪಡಿಸಿಲ್ಲ. ಸೊ ಇದಕ್ಕೆ ಯಾವುದು ಇಷ್ಟೇ ವರ್ಷ ಅಂತೇನೋ ಇದರಲ್ಲಿ ಏನೋ ಮೆನ್ಷನ್ ಮಾಡಿಲ್ಲ ಅವರು. ಸೊ ಜಸ್ಟ್ ಏನಂದರೆ ಕಾಲ್ ಮಾಡಿದ್ದಾರೆ. ನೋಡಿ, ಇದಕ್ಕೆ ಅರ್ಜಿ ಶುಲ್ಕ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಇದಕ್ಕೆ ಆಯ್ಕೆ ಯಾವ ಥರ ಇರುತ್ತೆ ಅಂದರೆ ಮೆರಿಟ್ ಮೇಲೆ ಇರುತ್ತೆ, ಮತ್ತು ಇಂಟರ್ವ್ಯೂ ಮತ್ತು ಸಂದರ್ಶನ ಏನಿರುತ್ತಲ್ಲ ಅದ್ರ ಮೂಲಕ ನಿಮ್ಮನ್ನ ಆಯ್ಕೆಯನ್ನು ಮಾಡ್ತಾರೆ. ಸೊ ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ಇರಲ್ಲ, ಇದನ್ನು ನೀವು ನೋಡ್ಕೊಳ್ಳಿ. ನೋಡಿ, ಅರ್ಜಿ ಸಲ್ಲಿಸೋದು ಹೇಗಪ್ಪ ಅಂತಂದರೆ ಮೊದಲು ಇಸ್ರೋ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಅಧಿಕೃತ ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ ಇರುತ್ತಲ್ವ, ಅಲ್ಲಿ ಅರ್ಜಿ ನಮೂನೆನ ಡೌನ್ಲೋಡ್ ಮಾಡ್ಕೋಬೇಕು ನೀವು. ಅದಾದ ನಂತರ ಏನು ಮಾಡಬೇಕು, ಅರ್ಜಿ ನಮೂನೆನ ಯಾವುದೇ ತಪ್ಪು ಇಲ್ಲದೆ ಅಂತ ಸರಿಯಾಗಿ ನೀವು ಭರ್ತಿ ಮಾಡಬೇಕು. ಸೊ ಮೂರನೇದಾಗಿ ನೋಡಿ, ಭರ್ತಿ ಮಾಡಿದಂಥ ಅರ್ಜಿ ಬಂದು ನಿಮ್ಮ ಅಗತ್ಯ ದಾಖಲಾತಿಗಳನ್ನು, ವಿದ್ಯಾರ್ಹತೆ ಪ್ರಮಾಣ ಪತ್ರ ಮತ್ತು ಇತ್ಯಾದಿ ಏನು ಸ್ಕ್ಯಾನ್ ಮಾಡಿ ಇರ್ತೀರಲ್ವ, ನೀವು ಕೆಳಗೆ ಒಂದು ಅಡ್ರೆಸ್ ನೀಡಿದ್ದಾರೆ, ಇದಕ್ಕೆ ನೀವು ಇಮೇಲ್ ID ಮಾಡಬೇಕು. ಇದು ಬಂದು ಜುಲೈ 31, 2020 ಒಳಗಾಗಿ. ಸೊ ಇದು ಬೆಂಗಳೂರಿಗೆ ಹೋಗಿರುತ್ತೆ. ಇದಕ್ಕೆ ಅದು ಬೆಂಗಳೂರು ಕೇಂದ್ರದಲ್ಲಿ ನೋಡಿ appprmt/blr@istrack.government.in ಅಂತ ಇರುತ್ತೆ. ಸೊ ಈ ಜಿಮೇಲ್ ಐಡಿಗೆ ನೀವು ಎಲ್ಲ ದಾಖಲಾತಿಗಳನ್ನು ಇಮೇಲ್ ಮೂಲಕ ಸ್ಕ್ಯಾನ್ ಕಾಪಿನ ಕಳಿಸಿಕೊಡಿ. ಸೊ ನೋಡಿ, ಪ್ರಮುಖ ದಿನಾಂಕಗಳು ಯಾವ ಅಂತಂದ್ರೆ ಇದಕ್ಕೆ ಅರ್ಜಿ ಸಲ್ಲಿಸಕ್ಕೆ ಸ್ಟಾರ್ಟ್ ಆಗಿರೋದು ಜೂನ್ 22ರಿಂದ. ಇದಕ್ಕೆ ಅರ್ಜಿ ಸಲ್ಲಿಸೋಕೆ ಕೊನೆ ಬಂದು ಜುಲೈ 31, 2026 ಇದಕ್ಕೆ ಕೊನೆಯ ದಿನಾಂಕ ಆಗಿರುತ್ತದೆ. ಸೊ ಇದಕ್ಕೆ ನೋಡಿ, ನೋಟಿಫಿಕೇಶನ್, ಅಫಿಷಿಯಲ್ ನೋಟಿಫಿಕೇಶನ್ ಬೇಕಂತಂದ್ರೆ ಇಲ್ಲಿ ನಿಮಗೆ ಲಿಂಕ್ ಇದೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಫಿಷಿಯಲ್ ಲಿಂಕ್ ಸಿಗುತ್ತೆ. ಸೊ ಇವಾಗ ಇದನ್ನ ನಾನು ಏನು ಮಾಡಿರ್ತೀನಿ ಅಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿಂದನೇ ಬೇಕಾದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದೇ. ಸೊ ನೋಡಿ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ, ಜಾಬ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಹೊತ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಡೈಲಿ ಸಿಗ್ತಾ ಇರುತ್ತೆ. ಸೊ ಬೆಲ್ಲೈಕನ್ ಹೊತ್ಕೊಳ್ಳಿ. ಎಲ್ಲ ಥರದಂಥ ಜಾಬ್ ಅಪ್ಲಿಕೇಶನ್ಸ್, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು, ಕೃಷಿ ಬಗ್ಗೆ ಸಂಬಂಧಪಟ್ಟಿದ್ದೆಲ್ಲ ನಮ್ಮ ಚಾನಲಲ್ಲಿ ಸಿಗುತ್ತೆ. ಸೊ ನೀವು ಅಲ್ಲಿಂದ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.